ಇವತ್ತು ನಾನು ಕಾಲೇಜ್ಗೆ ಹೋಗಿಲ್ಲ. ಮಾಡ್ಲಿ ಮನೇಲಿ ಒಬ್ಳೆ ಇದ್ದು ತುಂಬಾ ಭಯ ಆಗ್ತಾ ಉಂಟು. The Conjuring House. Hi guys, welcome back to my channel Priyanka World. ಸೊ ಗೈಸ್, ಇವತ್ತು ನಾನು ಒಬ್ಳೇ ಇರೋದು ಮನೆಯಲ್ಲಿ. ನನ್ನ ತಂಗಿರೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಅಮ್ಮ ಕೆಲ್ಸಕ್ಕೆ, ಪಪ್ಪ ಅಂಗಡಿಗೆ. ಇವತ್ತು ಬಂದು ವೆಡ್ನೆಸ್ಡೇ. ಇವತ್ತು ನನಗೆ ಕಾಲೇಜ್ ಇದೆ, ಬಟ್ ನಾನೇ ರಜಾ ಮಾಡಿದ್ದೀನಿ. ಏನಕ್ಕೆ ಮಾಡಿದ್ದೀನಿ ಅಂತ ನಿಮಗೆ ನಾನು ಆಮೇಲೆ ಹೇಳ್ತೀನಿ. ನನ್ನ ಬೆಡ್ಶೀಟ್ನ ಅಮ್ಮ ವಾಶಿಗೆ ಹಾಕಿದ್ದಾರೆ, ಸೊ ಹಂಗಾಗಿ ನಾನು ಈ ಬೆಡ್ಶೀಟ್ನ ಹಾಕೊಂಡಿದ್ದೀನಿ. ಇದನ್ನು ನಾನು ಈಗ ಪಟ್ ಅಂತ ಕ್ಲೀನ್ ಮಾಡಿ ಸ್ವಲ್ಪ ಎಡಿಟ್ ಮಾಡಬೇಕು. ಸೊ ಹಂಗಾಗಿ ಎಡಿಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ನನ್ನ Q&A ವಿಡಿಯೋ ಏನು ಶೂಟ್ ಮಾಡಿದೆ 10th ರಿಸಲ್ಟ್ದು, ಅದು ಸ್ವಲ್ಪ ಎಡಿಟಿಂಗ್ ಎಲ್ಲ ಬ್ಯಾಲೆನ್ಸ್ ಇತ್ತು. ಸೊ ಹಂಗಾಗಿ ಎಡಿಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ನಾನು ಏನು ಅಂದ್ಕೊಂಡಿದ್ದೆ, ಏನೋ ಮಾತಾಡ್ತೀನಿ, ಎಡಿಟಿಂಗ್ ತುಂಬ ಟೈಮ್ ಹಿಡಿಯುತ್ತೆ ಅಂತ. ಎಲ್ಲ ಕರೆಕ್ಟಾಗೆ ಮಾತಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನನಗೇನು ರಾಂಗ್ ಅಂತ ಅನಿಸಿಲ್ಲ, ಬಟ್ ಸ್ಟಿಲ್ ಒಂದ್ಸತಿ ಅಮ್ಮನಿಗೆ ವಿಡಿಯೋ ತೋರಿಸಿ ಅಮ್ಮ ಓಕೆ ಅಂದರೆ ಮಾತ್ರ ಹಾಕ್ತೀನಿ. ಈ ಸಂಡೇ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ನೀವು ಆಲ್ರೆಡಿ ನೋಡಿರ್ತೀರಾ. ಇನ್ನೂ ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ ಇದೆ, ಕ್ಲಿಕ್ ಮಾಡಿ ನೋಡಿ. ಈಗ ಪಟ್ ಅಂತ ಫ್ರೆಶ್ ಅಪ್ ಆದೆ. ಬೆಳಿಗ್ಗೆ ಲೇಟ್ ಆಗೋಗಿತ್ತು, ಸೊ ಹಂಗಾಗಿ ಅಮ್ಮ ಕಿಚನ್ ಕ್ಲೀನ್ ಮಾಡಿಲ್ಲ, ಹಂಗೆ ಹೋಗಿದ್ದಾರೆ. ಇವಾಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ನಾನು ಇನ್ನೂ ತಿಂಡಿ ಕೂಡ ತಿಂದಿಲ್ಲ. ಇವತ್ತು ತಿಂಡಿ ಬಂದು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಹಾಲಲ್ಲಿ ಥಿಂಗ್ಸ್ ಆ ಕಡೆ ಎಲ್ಲ ಆಗಿದೆ, ಸೊ ಅದನ್ನೆಲ್ಲ ಅದು ಜಾಗದಲ್ಲಿ ಇಡಬೇಕು. ಸೊ ಇವಾಗ ನಮ್ಮ ಮೇನ್ ಟಾಸ್ಕ್ ಏನಂದರೆ ಕ್ಲೀನ್ ಮಾಡಬೇಕು. ಸೊ ಬನ್ನಿ ಕ್ಲೀನ್ ಮಾಡಿ ಅದಾದಮೇಲೆ ನನ್ನ ಬ್ರೇಕ್ಫಾಸ್ಟ್ ಏನಿದೆ ಅದನ್ನ ಮಾಡಿ ಆಮೇಲೆ ಎಡಿಟ್ ಮಾಡುವ. ಸೊ ನಂಗೆ ಈ ಥರ ವೆದರ್ ಅಷ್ಟೊಂದೇನು ಇಷ್ಟ ಆಗಲ್ಲ, ಫುಲ್ ಲೇಜಿ ಫೀಲ್ ಮಾಡುತ್ತೆ. ಇವಾಗ ಬನ್ನಿ ಕ್ಲೀನ್ ಮಾಡುವ. ಅಮ್ಮ ನನಗೋಸ್ಕರ ಅಂತ ಬೆಳಿಗ್ಗೆ ಟೀ ಇಟ್ಬಿಟ್ಟು ಹೋಗಿದ್ದಾರೆ, ನಾನು ಮರ್ತು ಹೋಗಿದ್ದೀನಿ. ಇವಾಗ ಬಂದು 11:30. ರಜಾ ಎಲ್ಲ ಇದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಟೀ ಕುಡಿತೀನಿ. ಸೊ ಹಂಗಾಗಿ ಇವತ್ತು ರಜಾ ಮಾಡಿದೆ ಅಂತ ಹೇಳಿ ಅಮ್ಮ ಟೀ ಇಟ್ಬಿಟ್ಟು ಹೋಗಿದ್ದಾರೆ, ನಾನು ನೋಡಿಲ್ಲ. ಟೈಮ್ 11:30 ಆದರೂ ಕೂಡ ನಾನು ಟೀನ ಬಿಸಿ ಮಾಡಿಕೊಂಡು ಕುಡಿದು ಅದಾದಮೇಲೆ ನಾನು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ನನಗೆ ಕ್ಲೀನ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ, ಆದರೆ ನನಗೆ ನೀಟಾಗಿರಬೇಕು, ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ಲೀನ್ ಮಾಡೋದು ಇಷ್ಟ ಇಲ್ಲ, ಆದರೆ ಕ್ಲೀನ್ ಆಗಿರೋದು ಇಷ್ಟ. ನೀವು ನಂತರನ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಕಿಚನ್ ಕ್ಲೀನ್ ಆಯಿತು. ಆಗಲೇ ಹೇಳ್ದಂಗೆ ನನ್ನ ಬ್ರೇಕ್ಫಾಸ್ಟ್ ಬಂದು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಸೊ ಗೈಸ್, ಇವಾಗ ಒಂದು ಎಡಿಟ್ ಎಲ್ಲ ಕಂಪ್ಲೀಟ್ ಆಗಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಮಿಕ್ಕಿದೆ, ಇನ್ನೊಂದು ಚೂರು ಬಾಕಿ ಇದೆ. ಚೂರು ಅಂದರೆ ಇಷ್ಟ ಅಲ್ಲ, ಇನ್ನೂ ಇಷ್ಟು ಬಾಕಿ ಇದೆ. ಸೊ ಅದನ್ನ ಎಡಿಟ್ ಮಾಡಬೇಕು. ಇವಾಗ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಆ್ಯಂಡ್ ಅವಷ್ಟು ನನ್ನ ಟೆಸ್ಟಿಗೆ ಓದ್ಕೋಬೇಕು ಕೂಡ, ಬಿಕಾಸ್ ನನಗೆ October 9 ಟೆಸ್ಟ್, ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ ಇದೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ 1 year ಬ್ಯಾಕಲ್ಲಿ ನಾನು 10th ಇದೆ. ಸೊ 10th ಮಿಡ್ ಟರ್ಮ್ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ. ಎಷ್ಟು ಫಾಸ್ಟಾಗಿ ಟೈಮ್ ಹೋಗ್ತಾ ಇದೆ. ಆ್ಯಂಡ್ ಇವಾಗ ನನ್ನ ತಂಗಿದ್ದಿರಿಗೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಸೊ 12:40 ಅಷ್ಟೊತ್ತಿಗೆ ಅವ್ರದ್ದು ಎಕ್ಸಾಮ್ಸ್ ಎಲ್ಲ ಮುಗಿದೆ, 45 ಅಷ್ಟೊತ್ತಿಗೆ. ಆಮೇಲೆ 1 o'clock ಆಗಲ್ಲ, ಬರಲ್ಲ, 12:40 ಬರ್ತಾರೆ. ಸೊ ಬಂದು 12:05. ಇವಾಗ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು, ಅದನ್ನ ಮಾಡ್ತೀನಿ. ನಾನು ವಾಟರ್ ಬಾಟಲ್ ಎಲ್ಲ ಇಲ್ಲಿ ಮನೆಯಿಂದ ಫಿಲ್ ಮಾಡ್ಕೊಂಡು ಹೋಗಲ್ಲ, ಬಿಕಾಸ್ ನನ್ನ ಬ್ಯಾಗ್ ಒಂದು ಜಾಗ ಇರಲ್ಲ ಅಂದ್ಬಿಟ್ಟು ಸ್ಕೂಲಲ್ಲಿ ಹೋಗಿ ಫಿಲ್ ಮಾಡೋದು. ಆ್ಯಂಡ್ ನಾನು ವಾಟರ್ ಬಾಟಲಲ್ಲಿ ನಾನು ಒಬ್ಬಳೇ ಕುಡಿಯಲ್ಲ, ನಾವು ತುಂಬ ಜನ ಕುಡಿತೀವಿ. ಇಂಥ ಮೆಸ್ ಕ್ರಿಯೇಟ್ ಆಗಿದೆ ಅಂದರೆ ನನ್ನ ಎಲ್ಲದರಲ್ಲೂ ಮಿರರ್ ಅಂತೂ ನಾನು 20 ಸತಿ ಕ್ಲೀನ್ ಮಾಡ್ತಿದ್ದೆ, ಓಕೆನಾ, ಇಲ್ಲಿದ್ದಾಗ, ನನ್ನ ಪಕ್ಕದಲ್ಲಿದ್ದಾಗ. ಇವಾಗ ಅದು ರೂಮ್ಗೆ ಶಿಫ್ಟ್ ಮಾಡಿದ್ರಿಂದ ಒಂದು ಸತಿನೂ ಕ್ಲೀನ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಬಂದು ಫುಲ್ ಬಟ್ಟೆ, ಯೂನಿಫಾರ್ಮ್ ರೂಮಲ್ಲಂತೂ ಫುಲ್ ಯೂನಿಫಾರ್ಮ್ ಹಾಕಿರ್ತಾರೆ, ಬಿಕಾಸ್ ಅವ್ರದ್ದು 3 ಜೊತೆ ಯೂನಿಫಾರ್ಮ್, ಓಕೆನಾ. ನನ್ನ ತೆಗಿಯೋದ್ರಲ್ಲ 6 ಆಮೇಲೆ ನಂದು 2 ಜೊತೆ ಯೂನಿಫಾರ್ಮ್, 8 ಪೇರ್ಸ್ ಆಫ್ ಯೂನಿಫಾರ್ಮ್ಸ್ ಎಲ್ಲ ಕಡೆ ಬಿದ್ದಿರುತ್ತೆ. ಆ್ಯಂಡ್ ನಾನು ನೋಡಿ ನನ್ನ ಶೆಲ್ಫ್ ಅದು ಕ್ಲೀನ್ ಮಾಡಬೇಕು, ತುಂಬ ಮೆಸಪ್ ಆಗಿಬಿಟ್ಟಿದೆ. ಈಗೆಲ್ಲ ಕ್ಲೀನ್ ಮಾಡಬೇಕು, ವರ್ಷದಕ್ಕೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡುವ. ಲೆಟ್ಸ್ ಗೋ. ಆ್ಯಂಡ್ ಅಂದ್ಕೊಳ್ಳೋದು ಅಷ್ಟೊಂದು ಮೆಸ್ ಆಗಿಲ್ಲ, ಬಟ್ ಸ್ಟಿಲ್ ಮೆಸ್ ಆಗಿದೆ. ಸೊ ಇದನ್ನು ಕ್ಲೀನ್ ಮಾಡೋಣ ಬೇಗ ಪಟ್ ಅಂತ. ಫಸ್ಟ್ ಎಲ್ಲ ಥಿಂಗ್ಸನ್ನು ನಾನು ಬೆಡ್ ಮೇಲೆ ಹಾಕ್ತಾಯಿದ್ದೀನಿ, ಅದಾದಮೇಲೆ ನೀಟಾಗಿ ಕ್ಲೀನ್ ಎಲ್ಲ ಮಾಡಿ ಆರ್ಗನೈಸ್ ಮಾಡ್ತೀನಿ. ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರೋದೆ ನಾನು ಎಷ್ಟು ಕ್ಲೀನ್ ಮಾಡ್ತಿದ್ದೆ ಅಂತ. ನಾನು ಜಗಳ ಆಡ್ತಿದ್ದಾರೆ ಅಂತ ಅಂದ್ಕೊಂಡು ಬಂದೆ, ನೋಡಿದ್ರೆ ಮಾತಾಡ್ತಿದ್ದಾರೆ. ಮೊಬೈಲ್ ನೋಡೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಆಗ್ಬಿಟ್ರೆ ಆಮೇಲೆ ಏನು ಮಾಡಲಿ, ಮನೇಲಿ ಒಬ್ಬಳೇ ಇದ್ದು. ಬಟ್ ಸ್ಟಿಲ್ ಮಾಡ್ತೀನಿ, ಟ್ರೈ ಮಾಡ್ತೀನಿ.
ಟ್ರೈಪಾಡ್ ಅಲ್ಲಿ ಮೇಲಿದೆ ಕಳಿಸಿ ಮೇಲೆ ಆ್ಯಂಡ್ ತೆಗೆದುಬಿಟ್ಟು ಹಾಕೋಕ್ಕಾಗಲ್ಲ ಆ್ಯಂಡ್ ಕರೆಂಟು ಕೂಡ ಇಲ್ಲ. ನೀಟಾಗಿ ನಾನು ಎಲ್ಲನೂ ಒಂದು ವೇಸ್ಟ್ ಕ್ಲಾತಲ್ಲಿ ಕ್ಲೀನ್ ಮಾಡಿಕೊಂಡೆ. ನನಗೆ ಡೆಟಾಲ್ ಸ್ಮೆಲ್ ಕಂಡ್ರೆ ತುಂಬ ಇಷ್ಟ. ಸೊ ಹಂಗಾಗಿ ಒಂದು ಬೌಲಲ್ಲಿ ವಾಟರ್ ಮತ್ತು ಒಂದು ಸ್ವಲ್ಪ ಡೆಟಾಲ್ ಹಾಕ್ತೆ. ಅದು ನೋಡೋಕ್ಕೆ ಸೇಮ್ ಹಾಲು ಥರ ಇತ್ತು. ವೇಸ್ಟ್ ಕ್ಲಾತ್ನ ಅದಕ್ಕೆ ಡಿಪ್ ಮಾಡಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಎಲ್ಲನೂ 1 by 1 ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಬ್ಯಾಂಗಲ್ಸ್ ಏನಿದೆ ಅದನ್ನು ನಾನು ನೀಟಾಗಿ ಹುಷಾರಾಗಿ 1-2-3 ಸತಿ ಚೆಕ್ ಮಾಡಿ ಕರೆಕ್ಟಾಗಿ ಇಡ್ತೀನಿ. ಏನೇ ಮಾಡಿದ್ರೂ ಬೀಳಲ್ಲ. ಬಟ್ ಇವತ್ತು ಸಡನ್ನಾಗಿ ಬಿದ್ದೋಯ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಡನ್ನಾಗಿ ಬಿದ್ದ ತಕ್ಷಣ ಸ್ವಲ್ಪ ಬಳೆನೆಲ್ಲ ಇಟ್ಕೊಂಡೆ. ಬಟ್ ಸ್ಟಿಲ್ ಆ ಕಡೆ ಎಲ್ಲ ಬೆಳೆ ಬಿದ್ದು 1-2 ಹೊಡೆದೋಯ್ತು ಕೂಡ. ಇವಾಗ ನಂಗೆ ತುಂಬ ಭಯ ಎಲ್ಲ ಸ್ಟಾರ್ಟ್ ಆಯಿತು. ಬಿಕಾಸ್ ನಾನು ಕರೆಕ್ಟಾಗಿ ಹಾಕಿದ್ದೆ, ಇದು ಯಾಕೆ ಹಿಂಗೆ ಬಿದ್ದೋಯ್ತು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಬೇಗ ಬೇಗ ಜೋಡಿಸ್ಬೇಕು ಅಂತ ಹೇಳಿ ಎಲ್ಲ ಬೇಗ ಬೇಗ ಮಾಡ್ತಾಯಿದ್ದೆ. ಇನ್ನೂ ಭಯ ಆಗ್ತಾ ಉಂಟು. ಅದು ನನಗೆ ಭಯ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ಕ್ಯಾಮ್ರಾ ಜೊತೆ ಮಾತಾಡಿಕೊಂಡು ಎಲ್ಲನೂ ಜೋಡಿಸ್ತಾ ಇದ್ದೆ. ಬೇಗ ಎಲ್ಲನೂ ನೀಟಾಗಿ ಸೆಟ್ ಮಾಡಿ ಇಟ್ಟೆ. ಆ್ಯಂಡ್ ಈ ಡಾಲ್ ನಂತರ ತುಂಬ ವರ್ಷದಿಂದ ಆಯಿತು. ಸೊ ಹಂಗಾಗಿ ಒಂಥರ ವಿಚಿತ್ರವಾಗಿದೆ. ಇದು ನೋಡಿ ಇನ್ನೂ ಭಯ ಸ್ಟಾರ್ಟ್ ಆಗೋಯಿತು. ಸೊ ಹಂಗಾಗಿ ಬಿಸಾಕಬೇಕು ಅಂತ ಹೇಳಿ ಒಂದು ಕಡೆ ಇಟ್ಟು ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿ ನನ್ನ ಕ್ಲೀನಿಂಗ್ ಮುಗ್ದೋಯ್ತು. ಆ್ಯಂಡ್ ನಾನು ಬುಕ್ ಶೆಲ್ಫ್ ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಭಯಕ್ಕೆ ನನಗೆ ಆಗಲಿಲ್ಲ. ತುಂಬ ಭಯ ಆಗ್ತಾ ಉಂಟು. ಸೊ ಗೈಸ್ ಇವಾಗ ಏನಂದ್ರೆ ಅವರೆಲ್ಲ ಬಂದು ಇವಾಗ ಅಲ್ಲಿದ್ದಾರೆ. ಆ್ಯಂಡ್ ಇವಾಗ ನಾನು ಇನ್ನೂ ಬಟ್ಟೆನೇ ಹಾಕಿದ್ದಿಲ್ಲ. ಸೊ ಇವಾಗ ದೋಸೆ ಹಳೆ ಕಾಯಿ ಹಾಕಿಟ್ಟಿದ್ದೀನಿ. ಸೊ ದೋಸೆ ಹೊಯ್ಕೊಂಡು ಅವ್ರು ಅದು ಅಲ್ಲಿ ಹೋಗಿ ದೇವನ್ ನೋಡ್ತಿದ್ದಾರೆ. ಸೊ ಎಲ್ಲೋ ಗಾಯ್ಸ್ ಅಮ್ಮ ನೋಡ್ಕೊಳ್ಳಿ ಫುಲ್ ಬ್ರೌನ್ ಆಗುತ್ತೆ. ಏನು ಹೋಗಿದ್ಯಾ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಬಿಡಿ ಚೂಬಡಿ ಅವನಿಗೆ ಚೂಬಡಿ ಏನ್ ಮಮ್ಮಿ ಅಯ್ಯೋ ವಸ್ನಲ್ಲ ಪ್ಯಾರಿಸಲ್ಲಿದ್ದೀನಿ ನೋಡಿ. ನಾನು ಹೋಗ್ತೀನಿ ಈಗ ಅಯ್ಯೋ ಇಲ್ಲ ಒಂದು ದೆವ್ವ ಐತೆ. ನಾವು ಆಂಟೆಡ್ ವೀಡಿಯೋಸ್ನ ಹಾಕೊಂಡು ನೋಡ್ತಾ ಇದ್ವಿ. ಮೊದಲೇ ನಂಗೆ ಭಯ ಆಗಿತ್ತು. ನಾನು ಬರಲ್ಲ ಅಂತ ಹೇಳಿದೆ. ಬಟ್ ಸಾನು ನನ್ನ ಕರ್ಕೊಂಡೋಗಿ ತೋರಿಸ್ತಾ ಇದ್ಲು. What Ashton doesn't know is that at the end of the night, one of us has to explore the 13th floor alone. Seeing this. Danger room. The Conjuring House. Danger house. I'm not at all scared. ಇಲ್ಲಿ ಅಮ್ಮು ಮತ್ತೆ ಶಿಖಾ ಇದ್ದಾರೆ. ಇಲ್ಲಿ ಸಾನು. Danger house. ನಾವು ಹೋಗ್ತೀವಿ ಫಸ್ಟ್ ಕ್ವೀನ್ ಮೇರಿಗೆ ಹೋಗ್ತೀವಿ ಅಷ್ಟೇ. ಏನೇ ಡೌ ಮಾಡ್ತೀಯ? People that aren't wearing the headphones are going to be asking questions, and the person with the headphones on. How do you feel? ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪಾನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್. ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ.